ಚರಿತ್ರೆಯಲ್ಲಿ ಉಳಿಯೋದು ಮೂರೇ ಜನ ಅಂತ ವೈಲ್ಡ್ ಟೈಗರ್ ಸಫಾರಿ ಮೂಲಕ ಮೋಡಿ ಮಾಡ್ತಾ ಇರುವಂತಹ ಟೀಸರ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಸಿನಿಮಾದಲ್ಲಿ ನಟಿಸಿರ್ತಕ್ಕಂಥ ನಟ ಶಿಥಿಲ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಯಾವ ರೀತಿ ಚರಿತ್ರೆಯಲ್ಲಿ ಭಾಗಿಯಾಗ್ತಾರೆ, ಯುದ್ಧಕ್ಕೆ ಕಾರಣ ಆಗ್ತಾರೆ ಅಂತ ಅವ್ರನ್ನೇ ಮಾತಾಡ್ಸೋಣ. ಶಿಥಿಲ್ ಅವರು ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಸ್ವಲ್ಪ ವಾಯ್ಸ್ ಇದಾಗಿದೆ ಕೋಲ್ಡಿಗೆ, ಬಟ್ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಫೈನ್. ಯಾಕಂತಂದರೆ ನೀವು ಕರ್ನಾಟಕದಲ್ಲಿ ಇರಲಿಲ್ಲ, ಬಟ್ ಬೇರೆ ಬೇರೆ ಭಾಗದಲ್ಲಿದ್ದಿರಿ. ಆದರೆ ಕನ್ನಡದ ಸಿನಿಮಾ ಮುಖಾಂತರ ಈಗ ಕನ್ನಡ ಜನತೆಗೆ ಹತ್ತಿರ ಆಗ್ತಾ ಇದ್ದೀರಿ. ಸೊ ಮೊದಲೇದಾಗಿ ಸಿನಿಮಾ ಜರ್ನಿ ಶುರುವಾಗಿದ್ದು, ಸೊ ಇಂಟ್ರೆಸ್ಟಿಂಗ್ ಸಿನಿಮಾದಲ್ಲಿ ಭಾಗಿಯಾಗಿದ್ದು ಹೇಗೆ ಅನ್ನಿಸ್ತಾ ಇದೆ ಅಂತ? ಫಸ್ಟ್ ಆಫ್ ಆಲ್ ನಾನು ಕನ್ನಡದವನೇ, ಮಂಗಳೂರಿನವನು. ಸೊ ಕನ್ನಡ ಸಿನಿಮಾನೇ ನನಗೆ ಸಣ್ಣದಿಂದ ಇರಬೇಕಾದ್ರೆ ನಟ ಆಗಬೇಕಂತಲೇ ಆಸೆ ಇದ್ದಿದ್ದು. ನಾನು ಬೇಸಿಕಲಿ ಡ್ಯಾನ್ಸರ್ ಆಗಿದ್ದೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಸ್ಟೇಜ್ ಹತ್ತಿದಾಗ ಆ ಕ್ಲ್ಯಾಪ್ಸ್, ಆ ವಿಷುವಲ್ ನಿಮ್ಗೆ ಕ್ರೇಜ್ ಆಗುತ್ತೆ. ಸೊ ನಮಗೆ ಅದೊಂದು ಎಡಿಕ್ಷನ್ ಇದ್ದಾಗೆ. ಸೊ ಯಾವಾಗ ಒಂದು ಡ್ಯಾನ್ಸರ್ ಆದಾಗಲೇ ಇಷ್ಟು ಪ್ರೀತಿಯೆಲ್ಲ ಸಿಗ್ತದೆ ಅಂದಾಗ ನಾವು ಒಬ್ಬೊಬ್ಬರು ನಮ್ಮ ಸೀನಿಯರ್ಸನ್ನೆಲ್ಲ ನೋಡಿ ಎಸ್ ನಾವು ಹಿಂಗೆ ಆಗಬೇಕಂದಾಗ ವೆರಿ ಸಣ್ಣ ವಯಸ್ಸಲ್ಲೇ ನಾಟಕ ಎಲ್ಲ ಮಾಡ್ತಿದ್ದ ರೀಸನ್ನಿಂದ ನನಗೆ ವೆರಿ ಸಣ್ಣ ವಯಸ್ಸಲ್ಲೇ ನಾನು ಆ್ಯಕ್ಟ್ರ್ ಆಗಬೇಕು ಅನ್ನೋದೇ ಇತ್ತು. ಒಂದು 8 ವರ್ಷಕ್ಕೆ 9 ವರ್ಷಕ್ಕೆ ನಮಗೆ ಯಾವಾಗ ಒಂದು ಜ್ಞಾಪಕ ಶಕ್ತಿ ಬಂದಾಗಲೇ ನಾವು ಇಲ್ಲೇ ನಿಲ್ಲಬೇಕು ಅನ್ನೋದು ಇರುತ್ತಲ್ಲ, ಅದು. ಸೊ ಕನ್ನಡ ಈಗ ನಾನು ದುಬೈಯಲ್ಲಿರೋದು, ನಮ್ಮ ಕರ್ಮ ಮೂವಿಯಲ್ಲಿ, ಧರ್ಮ ಮೂವಿ ಇಲ್ಲಿ. ಸೊ ಕನ್ನಡ ಸಿನಿಮಾ ಇದು ನನ್ನ 2ನೇ ಸಿನಿಮಾ. ಕರಾವಳಿ ಬಂದುಬಿಟ್ಟು ನಂದು 1ನೇ ಸಿನಿಮಾ. ನಾಯಕ ನಟನಾಗಿ ನಂದಿದು 1ನೇ ಸಿನಿಮಾ ವೈಲ್ಡ್ ಟೈಗರ್ ಸಫಾರಿ. ರೀಸೆಂಟಾಗಿ ಟೀಸರ್ ಕೂಡ ಲಾಂಚ್ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು? ಎಸ್, ಅದೇ ಟೀಸರಲ್ಲಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ಅಂಶ ಇರುವಂಥದ್ದು. ಅಂದರೆ ಚರಿತ್ರೆಯಲ್ಲಿ ನೆನಪುಳಿರತಕ್ಕಂಥದ್ದು 3 ಜನ: ಯುದ್ಧ ಮಾಡೋರು, ಯುದ್ಧ ಶುರು ಮಾಡೋರು, ಯುದ್ಧ ಮುಗಿಸೋರು. ನೀವು ಅದರಲ್ಲಿ ಯಾವ ಪಾರ್ಟಲ್ಲಿ ಕೆಲಸ ಮಾಡ್ತೀರಿ ಅಂತ ನಿಮಗೆ ಗೊತ್ತೇ ಇರಬೇಕು. ನಮಗೆ ಹಿಸ್ಟ್ರಿ ಹೊಡೆಯುವುದಕ್ಕಿಂತ ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಅಭ್ಯಾಸ. ಅಲ್ಲಿ ಯಾರು ಏನೇನು ಇಡ್ತಾರೆ, ಯುದ್ಧ ಸ್ಟಾರ್ಟ್ ಮಾಡೋನೊಬ್ಬ, ಅದನ್ನು ನೇತೃತ್ವ ಮಾಡೋನು ಇನ್ನೊಬ್ಬ, ಆ್ಯಂಡ್ ಮುಗಿಸೋನನ್ನೊಬ್ಬ. ಅಫ್ಕೋರ್ಸ್ ಮುಗಿಸೋನು ನಾನೇ ಅದರಲ್ಲಿ ಹೇಳಿದ ಹಾಗೆ. ಸೊ ಟೀಸರಲ್ಲಿ ಅಷ್ಟು ಕೊಟ್ಟಿದ್ದಾರೆ ಡೀಟೇಲ್ ಆಗಿ. ಆ್ಯಂಡ್ ವೈಲ್ಡ್ ಟೈಗರ್ ಸಿನಿಮಾ, ವೈಲ್ಡ್ ಟೈಗರ್ ಸಫಾರಿ ಸಿನಿಮಾ ಅಂದಾಗಲೇ ಎಲ್ಲರೂ ಗ್ಯಾಂಗ್ಸ್ಟರ್ಸ್ ಅನ್ನು ಅಂದ್ಕೊಂಡಿದ್ದಾರೆ. ಇಟ್ಸ್ ಅ ವೆರಿ ಕಂಟೆಂಟ್ ಬೇಸ್ಡ್ ಸಿನಿಮಾ. ಮಂಗಳೂರಿನ ಹುಲಿ ಕುಣಿತ ನಿಮಗೆ ಎಲ್ರಿಗೂ ಗೊತ್ತು. ಇಟ್ಸ್ ಅ ವರ್ಲ್ಡ್ ಫೇಮಸ್. ಎಲ್ಲೂ ಹೋದರೂ ಅದು ಎಲ್ರಿಗೂ ಗೊತ್ತಿರುವಂಥದ್ದು ಒಂದು ಆರ್ಟ್. ಅದು ಈಗಿನ ಜನದಲ್ಲಿ ತುಂಬ ಟ್ರೆಂಡಲ್ಲಿರುವಂಥದ್ದು. ಸೊ ಆ ಒಂದು ಕಂಟೆಂಟ್ ಇಟ್ಕೊಂಡು ಅದಕ್ಕೆ ಕಮರ್ಷಿಯಲ್ ಟಚ್ ಕೊಟ್ಟು ಎಮೋಷ್ನಲ್ ಇರುವಂಥ ಸಿನಿಮಾ. ಸೊ ಸ್ಕ್ರಿಪ್ಟ್ ಕೇಳಬೇಕಾದ್ರೇ, ಚಂದ್ರಮೌಳಿ ಸರ್ ಸ್ಕ್ರಿಪ್ಟ್ ಹೇಳಬೇಕಾದ್ರೇ ತುಂಬ ಒಳ್ಳೆಯ ನರೇಷನ್ ಕೊಡ್ತಾರೆ ಅವರು. ತುಂಬ ಎಕ್ಸೈಟ್ಮೆಂಟಿಂದ ಕೊಡ್ತಾರೆ. ಸೊ ನನಗೆ ಆವಾಗಲೇ ತುಂಬ ಖುಷಿ ಆಯಿತು. ಯಾಕಂದರೆ ಆವಾಗನಷ್ಟೇ ನಾನು ವಾಲಿ ಕ್ಯಾರೆಕ್ಟರ್ ಮಾಡಿ ಬಂದಿದ್ದು ಕರಾವಳಿಯಲ್ಲಿ. ಸೊ ಅದೊಂದು ಪೋಸ್ಟರ್ ಎಲ್ಲ ರಿಲೀಸ್ ಆಗಿ ಅದೊಂದು ಸೌಂಡ್ ಇಲ್ಲಿತ್ತು. ಸೊ ಈ ಸಿನಿಮಾ ಸ್ಟೋರಿ ಕೇಳಬೇಕು, ಎಸ್ ನಾವು ಮಾಡ್ಬೋದು, ಇದೊಂದು ಒಳ್ಳೆ ರೀತಿ ಆಗುತ್ತೆ, ಜನಕ್ಕೆ ಒಳ್ಳೆ ರೀತಿಯಲ್ಲಿ ತಲುಪುತ್ತೆ ಅನ್ನೋದೇ ನನ್ನ ಇದನ್ನು ಇದೊಂದು ಮಾಡುವ ಅಂತಲೇ ನನಗಿದ್ದು. ಅದು 2ನೇ ಸಿನಿಮಾ KGF ರೈಟರ್ ಚಂದ್ರಮೌಳಿ ಜೊತೆ ಮಾಡಬೇಕಾದ್ರೆ ಅದೊಂದು ನಮಗೊಂದು ಬ್ಲೆಸ್ಡ್. ಆ್ಯಂಡ್ ನಮ್ಮ ಟೀಮ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಚಂದ್ರಮೌಳಿಯವರು ನನಗೆ ಕಿಶೋರ್ ಕುಮಾರ್ ಅಂತ ವಾಯ್ಸ್ ಓನ್ ಅವರು ನನಗೆ ಪರಿಚಯ ಮಾಡಿಸಿದ್ದು. ಆ್ಯಂಡ್ ಈಗ ನಮ್ಮ ಸಿನಿಮಾಟೋಗ್ರಫರ್ ಗುರು ಇರ್ಬೋದು, ಅವ್ರ ಜೊತೆನೂ ಕೆಲಸ ಮಾಡಿ ತುಂಬ ಖುಷಿಯಾಯಿತು. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಂದು ಸಚಿನ್ ಬಸ್ರೂರು, ನಮ್ಮ ಕರಾವಳಿ ಅವರೇ ಮಾಡಿದ್ದು. ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ಎಕ್ಸ್ಪೆಷಲಿ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ, ಸಿನಿಮಾದ ಬಗ್ಗೆ ಮಾತಾಡಬೇಕಾದ್ರೆ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಲೇಬೇಕು. VK ಫಿಲಿಮ್ಸ್, ವಿನೋದ್ ಕುಮಾರ್ ಪ್ರೊಡ್ಯೂಸರ್, ತುಂಬ ಪ್ಯಾಷನೇಟ್ ಇರುವಂಥ ನಮ್ಮ ಪ್ರೊಡ್ಯೂಸರ್ ಅವರು. ಯಾಕಂದರೆ ಇಷ್ಟು ದೊಡ್ಡ ಮೂವಿಗೆ ಇಷ್ಟು ದೊಡ್ಡ ಬಜೆಟ್ ಹಾಕಿ ವೆರಿ ನ್ಯೂ ಕಮ್ಮರ್ ನಾನು. ಸೊ ಕಂಟೆಂಟ್ ಮೇಲೆ ಹಣ ಹಾಕಿ ಇಷ್ಟು ದೊಡ್ಡ ರೀಚ್ ಮಾಡಿ, ಗ್ಲೋಬಲ್ ವಿಲೇಜ್ ಅಂತ, ಆ್ಯಕ್ಚುಲಿ ನಿಮಗೆ ಗೊತ್ತಿಲ್ಲ, ಕನ್ನಡದ ಮೊದಲ ಸಿನಿಮಾ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲವು ಫ್ಯೂ ಮೂವೀಸಲ್ಲಿ ಒಂದು 4 ಮೂವಿಯನ್ನು ಅಲ್ಲಿ ರಿಲೀಸ್ ಆಗಿರ್ಬೋದು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ. ಅಲ್ಲಿ ನಮಗೆ ಒಂದು ಗ್ಲೋಬಲ್ ವಿಲೇಜಲ್ಲಿ ಟೀಸರ್ ರಿಲೀಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅದಕ್ಕೆ ಪ್ರಸನ್ನ ಕುಮಾರ್ ತುಂಬ ಎಫರ್ಟ್ ಹಾಕಿದ್ದಾರೆ. ನಾನು ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸರ್, ಈಗ ಎಲ್ಲದರ ಜೊತೆಗೆ ತಂಡ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂಥದ್ದಾಯಿತು. ಬಟ್ ನೀವು ಹೇಳ್ತಾ ಇದ್ರಿ ಅಂದರೆ ಮಂಗಳೂರಲ್ಲಿ ನಿಮಗೆ ಆರಂಭದಲ್ಲಿ ಸಿನಿಮಾ ಕಲೆ ಬಗ್ಗೆ, ಸಿನಿಮಾದ ಜರ್ನಿ ಬಗ್ಗೆ ಆಸಕ್ತಿ ಸೃಷ್ಟಿ ಆಯ್ತದೆ. ಈಗ ಕರ್ನಾಟಕದಲ್ಲೂ ಕೂಡ, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಮಂಗಳೂರಿನ ನಟರು ತುಂಬ ದೊಡ್ಡ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು. ರಕ್ಷಿತ್ ಶೆಟ್ಟಿ ಅವರ, ರಿಷಬ್ ಶೆಟ್ಟಿ ಆಗಿರ್ಬೋದು, ರಾಜ್ ಶೆಟ್ಟಿ ಆಗಿರ್ಬೋದು. ಸೊ ಹೀಗೆ ಒಂದು ಸಾಲು ನಟರು, ಅವರ ಇನ್ಸ್ಪಿರೇಷನ್ ನಿಮ್ಮ ಲೈಫಲ್ಲಿ ಎಷ್ಟಾಗಿರುತ್ತೆ? ಅವರ ಪರಿಚಯದ ಬಗ್ಗೆ ಹೇಳೋದಾದರೆ ಹೇಗೆ ಅನಿಸುತ್ತೆ? ಅಫ್ಕೋರ್ಸ್ ನಮ್ಮ ಸೀನಿಯರ್ ಆ್ಯಕ್ಟರು ನೀವು ನೋಡಿದ್ರೆ ಅವ್ರು ತುಂಬ ಕಂಟೆಂಟ್, ತುಂಬ ಕ್ವಾಲಿಟಿ ಸಿನಿಮಾ ಮಾಡೋರು. ರಕ್ಷಿತ್ ಸರ್ ಇರ್ಬೋದು, ರಿಷಬ್ ಸರ್ ಇರ್ಬೋದು, ರಾಜಣ್ಣನ ಹತ್ರ ನಾನು ಆಲ್ರೆಡಿ ಸ್ಕ್ರೀನ್ ಶೇರ್ ಮಾಡಿ ಆಗಿದೆ ಕರಾವಳಿಯಲ್ಲಿ. ನನಗೆ ತುಂಬ ಅಂದರೆ ತುಂಬ ಇನ್ಪುಟ್ಸ್ ಕೊಡ್ತಿದ್ರು. ನನಗೆ ಖುಷಿ ಆಗ್ತಿತ್ತು ಅವ್ರ ಜೊತೆ ಕೆಲಸ ಮಾಡಿ. ನಮಗೆ ಗೊತ್ತಿಲ್ಲದ ವಿಷಯಗಳೆಲ್ಲ ಅವರು ಹೇಳುವಂಥದ್ದು,
ನಮ್ಮ ಇದರಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡುವಂಥದ್ದು ತುಂಬ ಹೇಳ್ಕೊಟ್ಟಿದ್ದಾರೆ. ರಿಷಬ್ ಸರ್ ನಿಮಗೆ ಗೊತ್ತಿದೆ, ತುಂಬ ದೊಡ್ಡದಾಗಿ ಬೆಳೆದಿದ್ದಾರೆ, ಇನ್ನೂ ದೊಡ್ಡದಾಗಿ ಬೆಳೀಲಿ ಅನ್ನೋದೇ ನನ್ನ ಒಂದು ವಿಶಸ್. ಆ್ಯಂಡ್ ರಕ್ಷಿತ್ ಸರ್ ನಿಮಗೆ ಗೊತ್ತು, ಒಳ್ಳೊಳ್ಳೆ ಸಿನಿಮಾ ಮಾಡಿ ಡಿಫ್ರೆಂಟ್ ಎಲ್ಲ ಮಾಡಿದವರು. ಸೊ ನಮಗೆ ಏನಾಗುತ್ತೆ ಅಂದರೆ, ನಮ್ಮ ಊರಿಂದ ಇಲ್ಲಿ ಬಂದು ಇಷ್ಟು ದೊಡ್ಡ ಸ್ಥಾನ ಪಡೆದ ನಮ್ಮದು ಒಂದು ಇನ್ಸ್ಪಿರೇಷನ್. ನಾವು ಅವರನ್ನು ಕೆಳಗಿಂದ ನೋಡಿ ನಾವು ಅಲ್ಲಿ ಹೋಗಬೇಕನ್ನೋದು ನಮ್ಮದು ಒಂದು ಇಂಟೆನ್ಷನ್ ಆಗಿತ್ತು. ಸೊ ಪರಿಚಯದ ಬಗ್ಗೆ ಹೇಳ್ಬೇಕಾದ್ರೆ, ನಾನು ರಿಷಬ್ ಸರನ್ನು ನೋಡಿದ್ದೇನೆ ಈ ರೀಸೆಂಟ್ ಈವೆಂಟಲ್ಲೊಂದು, ಬಟ್ ಪರಿಚಯ ಇಲ್ಲ ಅವ್ರದ್ದು. ರಕ್ಷಿತ್ ಸರ್ದು ಪರಿಚಯ ಇಲ್ಲ. ರಾಜಣ್ಣಂದು ಪರಿಚಯ ಇದೆ. ರಾಜಣ್ಣ ಒಳ್ಳೆ ಮಾತಾಡ್ತಾರೆ ಆ್ಯಂಡ್ ಒಳ್ಳೆ ಇನ್ಪುಟ್ಸ್ ಕೊಡ್ತಾರೆ, ತುಂಬ ಖುಷಿಯಾಗುತ್ತೆ. ಸರ್, ಪರ್ಟಿಕ್ಯುಲರಾಗಿ ಒಂದು ಕ್ಯಾರೆಕ್ಟ್ರು ಅಂದರೆ ರೀಚ್ ಆಗುವಂಥ ರೀತಿ ಬೇರೆ ಇದ್ದೇ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಎಷ್ಟು ಡಿಫ್ರೆಂಟ್ ಅಂತ ಅನಿಸುತ್ತೆ? ಇನ್ನು ಜನರ ಮುಂದೆ ಬರೋಕ್ಕೆ ರೆಡಿ ಆಗ್ತಾ ಇದ್ದೀರಿ, ಹೇಗೆ ಅನಿಸುತ್ತೆ ಅಂತ? ತುಂಬ ಖುಷಿಯಾಗಿದೆ. ಆ್ಯಂಡ್ ಇದೆಲ್ಲ ಡ್ರೀಮ್ ಕಮ್ಸ್ ಟ್ರೂ ಅಂತ ಹೇಳ್ತಾರೆ, ಅಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳಬಹುದು. ಒಂದು ಇನಿಷಿಯಲಿ ಬಂದವನಿಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್, ಇಷ್ಟು ದೊಡ್ಡ ಸ್ಕೇಲ್, ಇಷ್ಟು ದೊಡ್ಡ ಟೀಮ್ ಜೊತೆ ಕೆಲಸ ಮಾಡಿ, ಇಟ್ಸ್ ಅ ಬ್ಲೆಸ್ಡ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ, ಒಂದು ಎಮೋಷ್ನಲ್ ಕ್ಯಾರೆಕ್ಟರ್. ನೋಡ್ಬೇಕಾದ್ರೆ ಎಲ್ಲ ಗ್ಯಾಂಗ್ಸ್ಟರ್ ಅಂತಾರೆ, ಆ್ಯಕ್ಚುಲಿ ಗ್ಯಾಂಗ್ಸ್ಟರ್ ಆಗಿರುತ್ತೆ. ತುಂಬ ಕತೆ ಬಿಟ್ಕೊಡೋಂಗಿಲ್ಲ. ಸೊ ಒಂದು ಏನು ಹೇಳ್ಬೋದು, ಒಂದು ನಮ್ಮ ರೀಸೆಂಟ್ಲಿ ಬಂದ KGF ಥರನೇ ಅಂತ ಎಕ್ಸಾಕ್ಟ್ಲಿ ಅಂತ ಹೇಳೋದಿಲ್ಲ, ಬಟ್ ಆ ಥರ ಒಂದು ಗ್ಯಾಂಗ್ಸ್ಟರ್ ಇರುವಂಥ ಸ್ಟೋರಿ. ಆ್ಯಂಡ್ ಕಂಟೆಂಟ್ ಮೇನ್, ಇಲ್ಲಿ ಹೀರೋ ಬಂದುಬಿಟ್ಟು ಕಂಟೆಂಟಲ್ಲಿ ನಮಗೆ ಕಮರ್ಷಿಯಲ್ ಟಚ್ ಕೊಟ್ಟು ಜನಗಳಿಗೆ ಒಂದು ಅವರು ಥಿಯೇಟ್ರ್ ಒಳಗಡೆ ಬಂದುಬಿಟ್ಟು ಏನು ಎಕ್ಸ್ಪೆಕ್ಟೇಷನಲ್ಲಿ ಬರ್ತಾರೆ, ಒಂದು ಆ 3 hours 2.5 hours ಏನು ಅಂದ್ಕೊಂಡು ಬರ್ತಾರೆ, ಅದು ರೀಚ್ ಮಾಡುವಂಥದ್ದು ನಮ್ಮದು. ನಾವಿಲ್ಲಿ ಆನ್ಸರೇಬಲ್ ಬಂದುಬಿಟ್ಟು ಆಡಿಯನ್ಸಿಗೆ ಮಾತ್ರ. ಓಕೆ, ಆಡಿಯನ್ಸ್ ಹ್ಯಾಪಿ ಆದರೆ ನಾವೆಲ್ಲ ಹ್ಯಾಪಿ. ಅಫ್ಕೋರ್ಸ್ ನೀವು ಸ್ಟಾರ್ ಅಂತ ತೊಗೊಂಡಾಗ, ಇದು ಕನ್ನಡ ಹಿಂದಿಯಲ್ಲಿ ಬರ್ತಾ ಇದೆ. ಸೊ ಸ್ಟಾರ್ ಅಂತ ತೊಗೊಂಡಾಗ ನಮ್ಮ ಜೊತೆ ಕನ್ನಡದ ಶೇಕ್ ಇಟ್ ಪುಷ್ಪವತಿ ಖ್ಯಾತಿಯ ನಿಮಿಕಾ ರತ್ನಾಕರ್ ಇದ್ದಾರೆ, ಆ್ಯಂಡ್ ಧರ್ಮೇಶ್ ಅವರಿದ್ದಾರೆ. ಬಾಲಿವುಡಲ್ಲಿ ನಿಮ್ಗೆ ಗೊತ್ತು, ಈಸ್ ಅ ವೆರಿ ಇನ್ಸ್ಪಿರೇಷನ್ ಫಾರ್ ಎವ್ರಿ ಡ್ಯಾನ್ಸರ್ಸ್. ಹಾಗೆ ನಮ್ಮ ಸುಶಾಂತ್ ಪೂಜಾರಿ ಅವರಿದ್ದಾರೆ, ತುಂಬ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹಾಗೆ ಅವಿನಾಶ್ ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ. ಆ್ಯಂಡ್ ಓವರ್ ಆಲ್ ನೋಡಬೇಕಾದ್ರೆ ಟೀಮ್ ಸಖತ್ತಾಗಿದೆ ಆ್ಯಂಡ್ ಒಳ್ಳೆ ಪ್ರಾಮಿಸಿಂಗ್ ಆಗಿದೆ ಇಲ್ಲಿವರೆಗೂ. ಆ್ಯಂಡ್ ಇನ್ನೇನು ನಾವು ರೆಡಿ ಇದ್ದೀವಿ, 90% ಎಲ್ಲ ಶೂಟಿಂಗ್ ಮುಗಿಸಿದ್ದೀವಿ. ತುಂಬ ಖುಷಿಯಾಗುತ್ತೆ. ಪರ್ಟಿಕ್ಯುಲರ್ ಆಗಿ ಅಂದರೆ KGFಗೆ ಡೈಲಾಗ್ ಬರೆದಿರೋಂಥವ್ರು ಚಂದ್ರಮೌಳಿಯವರು, ಅವ್ರ ಜೊತೆ ಕೆಲಸ ಮಾಡೋಂಥದ್ದು ಒಂದು ದೊಡ್ಡ ಚಾಲೆಂಜು. ಸೊ ಸಿಚುವೇಷನಲ್ಲಿ ಸದ್ಯಕ್ಕೆ ಅವರೇ ಕೆಲಸ ಮಾಡಿದಂತಹ ಸಿನಿಮಾದ ನಟರು, ಎಷ್ಟೋ ಟಾಕ್ಸಿಕ್ ಟೀಸರ್ ಕೂಡ ರಿಲೀಸ್ ಆಗಿರೋಂಥದ್ದು. ಸೊ ಅಂದರೆ ಹೇಗೆ ಆ ಟೀಮ್ ಮಾತುಕತೆ, ಅವರ ಜರ್ನಿ ಬಗ್ಗೆ ನಿಮ್ಮ ಜೊತೆ ಮಾತನಾಡಿರ್ತಕ್ಕಂಥದ್ದು, ಡೈಲಾಗ್ ರೈಟರ್ ಆಗಿರೋದ್ರಿಂದ KGFಗೆ ಹೇಗೆ ಹೇಳ್ತಾರೆ? ನನಗೆ ಚಂದ್ರಮೌಳಿ ಜೊತೆ ಕೆಲಸ ಮಾಡಿ, ಅವ್ರ ಸರ್ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಅವ್ರು ತುಂಬ ಸೈಲೆಂಟ್ ಜನ ಆ್ಯಂಡ್ ಒಳ್ಳೆ ಕೆಲಸ ಮಾಡ್ತಾರೆ. ಆ್ಯಂಡ್ ನಮಗೆ ಗೊತ್ತಿಲ್ಲದನ್ನು ಕರೆಕ್ಟ್ ಹೇಳಿಕೊಡ್ತಾರೆ. ಇನ್ ಕೇಸ್ ನಾವೇನಾದರೂ ಸರ್ ಇದು ಕರೆಕ್ಟ್ ಇದೆಯಾ, ಇನ್ನೇನಾದರೂ ಮಾಡಬೇಕಂದಾಗ ಅವರು ಇಲ್ಲ ಬ್ರದರ್ ಇದು ಚೆನ್ನಾಗಿದೆ, ಇದು ಒಳ್ಳೆ ಬರ್ತಾ ಇದೆ. ಸೊ ಅವು ಒಂದು ವೇಳೆ ಚೆನ್ನಾಗಿಲ್ಲ ಅಂದರೆ ಎದುರಲ್ಲೇ ಹೇಳೋರು. ಸೊ ನಮ್ಮದು ಅವ್ರದ್ದು ಜರ್ನಿ ಸ್ಟಾರ್ಟ್ ಬಂದುಬಿಟ್ಟು, ನಾನು ಕರಾವಳಿ ಲಾಂಚ್ ಆಗಿ ಪೋಸ್ಟರ್ ಲಾಂಚ್ ಆಯಿತು, ಎಲ್ಲ ಆಯಿತು. ಯಾವುದೋ ಈವೆಂಟಿಗೆ ಹೋದಾಗ ಅವರು ಅಲ್ಲಿ ಗೆಸ್ಟ್ ಆಗಿದ್ದರು, ನಾನು ಗೆಸ್ಟ್ ಆಗಿದ್ದೆ. ಸೊ ಅಲ್ಲಿ ಮಾತಾಡಬೇಕಾದ್ರೆ ಒಂದು ಸ್ಟೋರಿ ಬಗ್ಗೆ ನಾವೆಲ್ಲ ಮಾತಾಡಿದ್ರಿ. ನನಗೆ ಅವರ ಒಂದು ಲೈನ್ ತುಂಬ ಇಷ್ಟ ಆಯಿತು. ಸೊ ಒಂದು ಲೈನ್ ಇಷ್ಟ ಆಗಿ ನಾವು ಹೇಳಿದ್ವಿ ಸರ್ ಇದು ನೋಡೋ ಯಾವತ್ತಾದರೂ ಅಂದಾಗ ಸರಿ. ಆ್ಯಂಡ್ ವೆರಿ 6-8 ತಿಂಗಳಲ್ಲಿ ಆ ಸ್ಟೋರಿ ಬಂದುಬಿಟ್ಟು ಇನ್ನೊಮ್ಮೆ ಡಿಸ್ಕಷನಿಗೆ ಬಂತು. ನಮ್ಮ ಕರಾವಳಿ VK ಫಿಲ್ಮ್ಸ್ ಅವರೇ ಅದರ ಪ್ರೊಡ್ಯೂಸರ್ ಮಾಡುವಂಥ ಇದ್ದರು. ಆ್ಯಂಡ್ ಅವ್ರಿಗೂ ಸ್ಟೋರಿ ಇಷ್ಟ ಆಯಿತು, ನನಗೆ ಆ್ಯಪ್ಟು ಅಂತೂ ಅನ್ನಿಸ್ತು, ನಾನು ಅದಕ್ಕೆ ಆ್ಯಪ್ಟು ಅನ್ನಿಸ್ತು ಅವರಿಗೆ. ಸೊ ಅವ್ರು ಹೇಳಿದ್ರು ಓಕೆ ಇಲ್ಲಿಂದ ನಾವು ಏನು ಮಾಡ್ಬೋದು ಅಂದಾಗ, ಸೊ ಅಲ್ಲಿಂದ ನಂದು ಅವ್ರದ್ದು ಜರ್ನಿ ಬೆಳೀತು. ಸೊ ಅಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಈಗ ಬಂದುಬಿಟ್ಟು 90% ಶೂಟಿಂಗ್ ಮುಗಿಸಿದ್ದೀವಿ. ಆ್ಯಂಡ್ ಓವರ್ ಆಲ್ ಟೀಮ್ ವಾಯ್ಸ್ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಈಗ ಫೈನಲಿ ಅಂದರೆ ನೀವು ಸಿನಿಮಾ ಮುಖಾಂತರ ಇಲ್ಲಿ ಪರಿಚಯ ಆಗ್ತಿರೋವಂಥದ್ದು, ಬೇರೆ ರೀತಿ ಪಾತ್ರಗಳ ಮುಖಾಂತರ ಆಗ್ತಾ ಇರುವಂಥದ್ದಾದರೆ, ಅಂದರೆ ದುಬೈನಲ್ಲಿ ಬಾಲಿವುಡ್ಡಲ್ಲೂ ಕೂಡ ನಿಮಗೆ ಒಂದು ಸಂಪರ್ಕ ಇದೆ ಅನ್ನೋಂಥದ್ದು, ಅಲ್ಲಿನ ನೆಟ್ವರ್ಕ್ ನಿಮಗೆ ನಟ ಆಗಲಿಕ್ಕೆ ಹೇಗೆ ಸಪೋರ್ಟಿವ್ ಆಗಿದೆ, ಏನು ಅನಿಸುತ್ತೆ? ಕನ್ನಡ ಸಿನಿಮಾನ ಅಲ್ಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅನಿಸುತ್ತೆ? ಇಲ್ಲ ನನಗೆ ಒಂದು ಅವ್ರ ಹೆಸರೆಲ್ಲ ಬೇಡ, ಬಟ್ ತುಂಬ ದೊಡ್ಡ ಸ್ಟಾರ್ಸ್ ಎಲ್ಲ ಫೋನ್ ಮಾಡಿದರು. ಯಾಕಂದರೆ ನಮ್ಮ ಜೊತೆ ಸುಶಾಂತ್ ಸರ್ ಇದ್ದಾರೆ, ಧರ್ಮೇಶ್ ಸರ್ ಇದ್ದಾರೆ. ಸೊ ಅವರ ಒಂದು ಟಚ್ಚಲ್ಲಿ ನಮಗೆ ಅವರು ಟಚ್ ಆದಂಥವರು. ಸೊ ಅವರೆಲ್ಲ ಈ ಟೀಸರ್ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ, ಇದು ಈ ಥರ ಇದೆ ಆ ಥರ ಇದೆ ಅಂದಾಗ ತುಂಬ ಖುಷಿಯಾಗುತ್ತೆ. ತುಂಬ ದೊಡ್ಡ ಒಂದು ಸ್ಟಾರ್ ನಟ ಆಗಿರ್ಬೋದು, ಸ್ಟಾರ್ ನಟಿ ಆಗಿರ್ಬೋದು, ತುಂಬ ಜನಕ್ಕಿಂತ ಇಂಡಸ್ಟ್ರಿ ಒಳಗೇನೆ ಇದ್ದವರು ತುಂಬ ವಿಶ್ ಮಾಡಿದ್ರು ನನಗೆ. ಒಳ್ಳೆಯದಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕೊಂಡೋಗಿ, ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿ, ಚೆನ್ನಾಗಿ ಜನರಿಗೆ ರೀಚ್ ಮಾಡಿ. ಸೊ
ಅದೊಂದು ಒಳ್ಳೆಯ ವಿಷಯ. ಹಾಗೂ ದುಬೈಯಲ್ಲಿ ಅಫ್ಕೋರ್ಸ್ ನಾವು ಟೀಸರ್ ದುಬೈಯಲ್ಲಿ ಲಾಂಚ್ ಮಾಡೋದ್ರಿಂದ ಅದು ರೆಮೋ ಸರ್ ನಮಗೆ ಲಾಂಚ್ ಮಾಡಿ ಕೊಟ್ಟರು, ತುಂಬ ಖುಷಿ ಆಯಿತು. ಅವರು ಇಂಥ ಯಂಗ್ ಟೀಮಿಗೆ ಬಂದು ಸಪೋರ್ಟ್ ಮಾಡಬೇಕಾದ್ರೆ ಅವ್ರಿಗೂ ಏನೋ ಕಂಟೆಂಟ್ ಇಷ್ಟ ಆಗಿರಬೇಕು. ಅವ್ರು ಟೀಸರ್ ನೋಡಿಬಿಟ್ಟೇ ಬಂದರು, ಇಲ್ಲ ಇದಕ್ಕೆ ನಾನು ಸಪೋರ್ಟ್ ಮಾಡ್ಬೋದು ಅಂತ. ಅದನ್ನು ನೋಡಿಬಿಟ್ಟು ಎಷ್ಟೋ ಜನ ನಮಗೆ ಫೋನ್ ಮಾಡಿ ಹೇಳಿದರು ಅವರ ಒಂದು ಇದರಲ್ಲಿ ಸರ್ಕಲಲ್ಲಿ. ಸೊ ದುಬೈಯಲ್ಲಿ ಒಳ್ಳೆ ನಮಗೆ ರೆಸ್ಪಾನ್ಸ್ ಬಂತು. ನೀವು ನೋಡಿದರೆ ಒಂದು ದಿವಸದಲ್ಲೇ ನಮ್ಮ ಮಿಲಿಯನ್ಸ್ ಎಲ್ಲ ಬಂತು 2 ಟೀಸರಲ್ಲಿ. ಇನ್ನು ಇದಕ್ಕಿಂತ ಬೆಟ್ರ್ ಏನು ಮಾಡ್ಬೋದು ಅದನ್ನೋದೇ ಈಗ ಯೋಚನೆ. ಈಗ ಜನರಿಗೆ ಹೇಗೆ ರೀಚ್ ಮಾಡಿಸ್ಬೋದು ಅಷ್ಟೇ. ಫೈನಲಿ ಏನು ಹೇಳ್ತೀರಿ ವೈಲ್ಡ್ ಟೈಗರ್ ಸಫಾರಿ ಬಗ್ಗೆ? ಎಸ್, ವೈಲ್ಡ್ ಟೈಗರ್ ಸಫಾರಿ ಬಂದುಬಿಟ್ಟು ಇಟ್ಸ್ ಅ ವೆರಿ ನ್ಯೂ ಟೀಮ್. ಯಾಕಂದರೆ ನಾವು ಒಂದು ನಮ್ಮ ನೆಚ್ಚಿನ ನಟರನ್ನು ನೋಡಿ ಸ್ಟೇಜಿಂದ ನಾವು ಕೆಳಗಡೆಯಿಂದ ಸ್ಟೇಜಿಗೆ ನೋಡಿದಂಥವ್ರು. ಸೊ ನಾವಿನ್ನಲ್ಲಿ ಸ್ಟೇಜಿಗೆ ಹೋಗಿ ನಮ್ಮನ್ನು ನೋಡೋರು ತುಂಬ ಇರ್ತಾರೆ. ಸೊ ಅದು ಯಾರು ಬೇಕಾದ್ರೂ ಆಗಿರ್ಬೋದು, ನಾಡಿದ್ದು ನಿಮ್ಮ ಮಗ, ತಮ್ಮ, ಅಣ್ಣ ಯಾರು ಬೇಕಾದರೂ ಆಗಿರ್ಬೋದು. ಸೊ ಎಲ್ಲ ನ್ಯೂ ಟೀಮಿಗೆ ನೀವು ಸಪೋರ್ಟ್ ಮಾಡಬೇಕು. ಸೊ ಎಕ್ಸ್ಪೆಷಲಿ ಮೀಡಿಯಾ, ನಿಮ್ಮ ಸಪೋರ್ಟ್ ತುಂಬ ಅಗತ್ಯ. ಯಾಕಂದರೆ ನಮ್ಮ ಟೀಸರ್ ರಿಲೀಸ್ ಆದಾಗ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ ಮೀಮ್ಸ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಕಮೆಂಟ್ ಎಲ್ಲ ಕನ್ನಡದ ಪ್ರೇಕ್ಷಕರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್. ಯಾರಿಗೆಲ್ಲ ನಾನು ಪರ್ಸ್ನಲಿ ಮೆಸೇಜ್ ಮಾಡಲಿಕ್ಕೆ ಆಗಲಿಲ್ಲ ಇನ್ಸ್ಟಾಗ್ರಾಮಲ್ಲಿ, ಸೊ ಇಲ್ಲಿಂದನೇ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ನೋಡಿಬಿಟ್ಟು 100% ಎಲ್ಲರಿಗೂ ಮೆಸೇಜ್ ಹಾಕ್ತೀನಿ. ಆ್ಯಂಡ್ ಸಿನಿಮಾ ಒಳ್ಳೆ ರೀತಿಯಲ್ಲಿ ಬಂದಿದೆ. ಆ್ಯಂಡ್ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಕಮ್ಮಿ ಏನು ಹೇಳಲಿಕ್ಕೆ ಹೋಗಲ್ಲ ನಾನು. ಇನ್ನೂ ತುಂಬ ಬರುವಂಥದ್ದಿದೆ, ಸಾಂಗ್ ಇದೆ, ಟ್ರೇಲರ್ ಇದೆ. ಬಟ್ ನೀವೇನು ಅಂದ್ಕೊಂಡು 2.5 ಗಂಟೆ ಬರ್ತೀರಾ ಅದನ್ನು ನಾವು ಡಿಸಪಾಯಿಂಟ್ 100% ಮಾಡಲ್ಲ. ಏನು ಬೇಕಾದರೂ ಆಗ್ಬೋದು ದೇವರ ಆಶೀರ್ವಾದದಿಂದ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇದಿಷ್ಟು ಶಿಥಿಲ್ ಪೂಜಾರಿ ಅವರ ಮಾತಾಗಿರ್ತಕ್ಕಂಥದ್ದು. ಸೊ ಒಂದು ಒಳ್ಳೆಯ ಸಿನಿಮಾ, ಸೊ ಜನರನ್ನು ತಲುಪುತ್ತೆ ಅನ್ನೋ ಭರವಸೆಲಿದ್ದೀವಿ. ಸೊ ಜನರ ಆರೈಕೆ ಆಶೀರ್ವಾದ ಬೇಕು ಅಂತ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.